ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಶಂಕರ್ ಅಂದ್ಬಿಟ್ಟು. ಶಂಕರ್ ಅವ್ರು ಎಲ್ಲಿಂದ ಬರ್ತಾ ಇದ್ರ? ಇಲ್ಲೇ ಪಕ್ಕ ಊರು ಚಾಕ್ಷಟಳ್ಳಿ ಅಂತ ಅಂದ್ಬಿಟ್ಟು. ಪಾಂಡುಪುರ ತಾಲೂಕು. ಪಾಂಡುಪುರ ತಾಲೂಕು ಪಕ್ಕನೆ. ಎಷ್ಟು ಕಿಲೋಮೀಟರ್? ಇಲ್ಲಿಂದ 6 ಕಿಲೋಮೀಟರ್ ಆಗುತ್ತೆ. 6 ಕಿಲೋಮೀಟರ್. ಓಡೆ ಹೊಂಟೋಗ್ಬಿಡ್ಬೋದು. ಮತ್ತೆ ಯಾಕೆ ಮತ್ತೆ ಓಡೆ ಹೊಂಟೋಗೋರ್ತಾರ ಆದ್ರೆ ಸ್ವಲ್ಪ ಮೆತ್ತಗೆ ಮಾತಾಡ್ತಿದ್ರಿ? ಇಲ್ಲ ಆತರ ಏನಿಲ್ವಲ್ಲ, ಸ್ವಲ್ಪ ಜೋರಾಗಿ ಮಾತಾಡ್ಬೇಕು. ಆಯ್ತಾ? ತಮಾಷೆ ಮಾಡಿದೆ. ಎಷ್ಟು ತಿಂಗಳು ಕರುಗಳು ಸರ್ ಇದು? ಸರ್ ಈಗ ಇವು ಒಂದು 2.5 ವರ್ಷ ಆಗೈತೆ. 2.5 ವರ್ಷ ಆಗಿದ್ಯಾ? ಹಾಲಲ್ಲಿ ಕರುಗಳು? ಹಾಲಲ್ಲಿ ಕರುಗಳು. ಶೋಕಿ ಐತೆ ಸರ್ ಇದು? ಇಲ್ಲ ಬಂಗಾನು ಮಾಡವೆ. ಕೆಲಸನ ಮಾಡ್ತವೆ. ಏನೆಲ್ಲ ಕೆಲಸ ಮಾಡಿಸಿದ್ರ? ಉಳುಮೆ, ಗಾಡಿ. ಹಾ, ಉಳುಮೆ ಕೆಲಸ, ಗಾಡಿ ಕೆಲಸ ಎಲ್ಲಾನು ಮಾಡಿದೀವಿ. ಎಲ್ಲ ಮಾಡಿಸಿದ್ರ? ಎಲ್ಲಾನು ಮಾಡಿಸಿದ್ವಿ. ರೇಟ್ ಏನ್ ಹೇಳ್ತಾ ಇದ್ದೀರಾ? ಇವು 2.5 ಲಕ್ಷ ಹೇಳ್ತೀವಿ. 2.5 ಲಕ್ಷ ಹೇಳ್ತಿದ್ರ. ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ನೀವು? ಫೈನಲ್ ಅಂತಂದ್ರೆ ಗಿರಾಕಿ ಪಾರ್ಟಿಗಳು ಯಾವ ರೀತಿ ಬರ್ತಾರ ಅದೇ ರೀತಿ. ಈಗ ನಾನೇ ಪಾರ್ಟಿ ಎಷ್ಟು ಹೇಳ್ತೀರಾ ರೇಟ್? ನೀವೇ ಪಾರ್ಟಿ ಅಂತಂದ್ರೆ 2 ಲಕ್ಷ ಗಂಟೆ ಬಂದ್ರೆ ಕೊಡ್ತೀವಿ. ನನಗೆ ರೇಟ್ ಜಾಸ್ತಿ ಮಾಡ್ತಾರ ಕಮ್ಮಿ ಮಾಡ್ತಾರ? ಆತರ ಏನಿಲ್ಲ, ಇವತ್ತಿನ ಬಸವಣ್ಣ ದೇವ್ರಿಗೆ ಎಷ್ಟು ಬೆಲೆ ಬಾಳ್ಬೇಕು ಅಂತ ಇರ್ತದೆ ಅಷ್ಟನ್ನ ಇದ್ ಮಾಡ್ತೀವಿ. ಓಕೆ ಫೈನ್ ಸರ್, ಒಳ್ಳೇದಾಗ್ಲಿ. ಯಾಕಂದ್ರೆ ನೋಡೋಂಥವ್ರು ಕೇಳ್ತಾರೆ ಎಷ್ಟಾಗ್ಬೋದು ಏನು ಅಂತ ಅಂದ್ಬಿಟ್ಟು, ಸೊ ಹಂಗಾಗಿ ರೇಟ್ ಕೇಳಿದೆ. ಮೇವು ಏನೆಲ್ಲ ಆಗ್ತಾ ಇದ್ರ ಸರ್? ಮೇವು ಮಾಮೂಲಿ ಎಲ್ಲ ಹುಲ್ಲು, ನೆಲ್ಲುಲ್ಲು, ಹಸಿರು, ತಿಂಡಿ ಎಲ್ಲ ಆಗ್ತಾ ಇದೆ. ತಿಂಡಿ, ಉಳ್ಳಿ ನುಚ್ಚು, ಜೋಳದ ನುಚ್ಚು. ಓಕೆ, ಹಾಲೇನಾರು ಹಾಕ್ತಾರಾ? ಇಲ್ಲ ಸರ್, ಅವಾಗ ಕೊಟ್ಟಿದ್ದೀವಿ ಬೆಣ್ಣೆ ಹಾಲು. ಅವಾಗ ಇವಾಗ ಏನಿಲ್ಲ. ಓಕೆ, ಅವಾಗ ಇಡ ಹಾಕ್ಸಿರ್ತೀವಲ್ಲ, ಕರುಗಳಲ್ಲಿ ಇರ್ತಾವಲ್ಲ, ಅವಾಗ ಬೆಣ್ಣೆ ಹಾಲು ಎಲ್ಲಾನು ಕೊಟ್ಟಿರ್ತೀವಿ. ಓಕೆ, ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? 9164 33 888 7. ಥ್ಯಾಂಕ್ ಯು ಅಣ್ಣ. ನಮಸ್ಕಾರ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರು? ಶಿವಪಾದು. ಎಲ್ಲಿಂದ ಬರ್ತಾ ಇದ್ರಿ ಸರ್? ಅಣ್ಣ ಮೈಸೂರು ಬೆಳವಾಡಿ. ಮೈಸೂರು ತಾಲೂಕು ಇಲ್ವಲ್ಲ ಒಬ್ಳೆ. ಬೆಳವಾಡಿ. ಏನ್ ಅನ್ಸ್ತದೆ ಜಾತ್ರೆ ನಿಮ್ಗೆ? ಜಾತ್ರೆ ಚೆನ್ನಾಗಿದೆ ಅಣ್ಣ. ಚೆನ್ನಾಗಿದೆ. ನಿಮ್ ಪ್ರಕಾರ ಎಷ್ಟು ಜೊತೆ ರಾಸುಗಳು ಬಂದಿರ್ಬೋದು ಇವನ್ ಜಾತ್ರೆಗೆ? ಅಣ್ಣ ನಮ್ ಪ್ರಕಾರ ನಾವು ಹಾಲಲ್ಲಿ ಕರೀರಲ್ಲಿ ಬಂದಿರೋದು ಒಂದು 100 ಜೊತೆ ಕರ ಇದೆ. ಈಗ ಸೆಲೆಕ್ಷನ್ ಬಿಟ್ಟಿರೋದು ಒಂದು 50 ಜೊತೆ ದನ ಬಿಟ್ಟಿದೆ. 100 ಜೊತೆ ಬಂದಿದ್ರ 50 ಜೊತೆ ಬಂದಿರ್ಬೋದು ಅಂತ ನನಗ್ ಬಂದಿರೋ ಮಾಹಿತಿ ಪ್ರಕಾರ 68 ಜನ ಏನೋ ಬರ್ಸಿದಾರಂತೆ. ಇಲ್ಲ ಅಣ್ಣ, ನಮ್ಗ ಮಾಹಿತಿಲಿ 50 ಜೊತೆ ಇದೆ ಅಂತ. ಓಕೆ ಫೈನ್, ಒಳ್ಳೇದಾಗ್ಲಿ. ಈಗ ಎಷ್ಟು ತಿಂಗಳು ಕರುಗಳು ಸರ್ ಇದು? ಅಣ್ಣ ಇದು 9 ತಿಂಗಳು. 9 ತಿಂಗಳ ಹಾಲಲ್ಲ ಸರ್. ಇದೇನ್ ಶೋಕಿ ಎತ್ತ ಇಲ್ಲ ಏನ್ ಸರ್ ಇದು? ಅಣ್ಣ ಸೋಕಿ ಎತ್ತು ಅಣ್ಣ. ಕೆಲಸ ಎಲ್ಲ ಮಾಡ್ಸಿದಿರಾ? ಕೆಲಸ ಮಾಡಿದ್ವಿ ಅಣ್ಣ. ಮಾಡ್ಸಿದಿರಾ? ಕೆಲಸ ಮಾಡಿಲ್ಲ, ಸಿಂಪಲ್ ಆಗಿ ಮಾಡಿದೀವಿ ಅಣ್ಣ. ಸಿಂಪಲ್ ಆಗಿ ಮಾಡ್ಸಿದಿರಾ? ಹೌದು. ಏನ್ ಹೇಳ್ತಿದ್ದೀರಾ ರೇಟ್? ಅಣ್ಣ 3.5 ಲಕ್ಷ ಹೇಳ್ತಾ ಇದ್ರಿ ಅಣ್ಣ. 3.5 ಲಕ್ಷ ಹೇಳ್ತಿದ್ದೀರಾ? ಹೌದಣ್ಣ. ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್? ಫೈನಲ್ ಅಂದ್ರೆ 3 ಲಕ್ಷ ಅಣ್ಣ. 3 ಲಕ್ಷನಾ? ಹೌದಣ್ಣ. ಮೇವು ಏನೆಲ್ಲ ಹಾಕ್ತೀರಾ? ಅಣ್ಣ ಹುಲ್ಲು ಮಾಮೂಲಿ. ನೆಲ್ಲಲ್ಲೂ ರಾಗಿ ಹುಲ್ಲು. ಹೌದು ಅಣ್ಣ. ಈಗ ಇದನ್ನ ಮಾರಾಟ ಮಾಡ್ತೀರಾ ಇಲ್ಲ ಪ್ರದರ್ಶನ ತಂದಿರಾ? ಸರ್ ಮಾರಾಟ ಬಂದ್ರೆ ಮಾರಾಟ ಮಾಡ್ತೀವಿ, ಇಲ್ಲಾಂದ್ರೆ ಮಾಡ್ತೀವಿ. ಪ್ರೀತಿ ಸಾಕ. ಯಾಕಂದ್ರೆ ನಾನು ಈಗ ಎಲ್ಲ ನೋಡ್ಕೊಂಡ್ ಬಂದೆ, ಸುಮಾರು ಎತ್ತುಗಳನ್ನೆಲ್ಲ ನೋಡ್ಕೊಂಡು ವಿಡಿಯೋ ಮಾಡಿದೆ. ಆದ್ರೆ ನನಗೇನು ಅಷ್ಟೊಂದು ಫೀಲ್ ಆಗ್ಲಿಲ್ಲ. ಇದೇನೋ ಮುಟ್ಟಿದ ತಕ್ಷಣ ಏನೋ ನನಗೆ ಒಂಥರ ಫೀಲ್ ಆಗ್ತಾ ಇದೆ. ಪ್ರೀತಿ ಇಲ್ಲ ಬೇಡ ಅದಕ್ಕೆ ಕೇಳಿದ್ದು. ಅಕಸ್ಮಾತ್ ಮಾಡ್ಬಿಟ್ರೆ ನಿಮ್ಗೆ ಏನ್ ಬೇಜಾರಾಗಲ್ವಾ? ಏನಿಲ್ಲ ಅಣ್ಣ, ಬೇಜಾರು ಆಯ್ತದೆ ಇದ್ದಾಗ ಏನ್ ಬಸಪ್ಪ ಮುಂದೆ ಮನೆಗೆ ಹೋಗ್ಲೇಬೇಕಲ್ವಾ? ಹಂಗಾಗಿ ಇದ್ ಮಾಡೋದಣ್ಣ. ಓಕೆ ಫೈನ್ ಸರ್. ಈಗ ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಟ್ಬಿಡೋದು ನಿಮ್? ಫೈನಲ್ ಅಂದ್ರೆ 3 ಬೇಕು, 1 ರೂಪಾಯಿ ಕೊಟ್ಟರು ಬಿಡ್ತೀನಿ. 3 ಒಳಗೆ ಅಂದ್ರೆ 1 ರೂಪಾಯಿ ಬಿಡಲ್ಲ. ಓಕೆ, ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? ಅದು ತಗೊಳ್ಳಿ ಅಣ್ಣ. 8971882561. ಓಕೆ, ಥ್ಯಾಂಕ್ ಯು. ಆಯ್ತು ಸರ್. ನಮಸ್ಕಾರ. ನಮಸ್ಕಾರ. ಹೇಳಿ. ನಿಮ್ಮ ಹೆಸರು? ನಮ್ಮ ಹೆಸರು ರಘು ಅಂದ್ಬಿಟ್ಟು. ರಘು ಎಲ್ಲಿಂದ ಬರ್ತಾ ಇದ್ರ? ನಾವು ಬೆಂಗಳೂರಿಂದ ಬಂದಿರೋದು. ನಮ್ಮ ಸ್ನೇಹಿತರು ದೇವರಾಜ್ ಅಂದ್ಬಿಟ್ಟು ಸುಂಕತ್ತಣ್ಣೂರು, ಅವ್ರ ಓರಿಗಳನ್ನ ಪ್ರೈಸ್ ಬಿಟ್ಟಿದ್ರು ಸೆಲೆಕ್ಷನ್ಗೆ. ಅದಕ್ಕೋಸ್ಕರ ನಾವು ಅವ್ರ ಜೊತೆ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ. ಇದು ನಿಮ್ ಸ್ನೇಹಿತರದ? ನಮ್ಮ ಸ್ನೇಹಿತರು ದೇವರಾಜ್ ಅಂದ್ಬಿಟ್ಟು ಸುಂಕತ್ತಣ್ಣೂರು ಅವರು. ಓಕೆ, ಏನೆಲ್ಲ ಆಗಿದೆ ಸರ್ ಇದಕ್ಕೆ? ಅವು ಇನ್ನ ಹಾಲಲ್ಲ. ಅದೇ ಎಷ್ಟು ತಿಂಗಳು ಕರುಗಳು ಇವೆಲ್ಲ? 2 ವರ್ಷ. 2 ವರ್ಷ. ಇದೇನ್ ಗೇಮ್ ಐತೆ ಇಲ್ಲ ಶೋಕಿ ಐತೆ ಸರ್ ಇದು? ಎರಡಕ್ಕೂ ಆಗುತ್ತೆ. ಎರಡಕ್ಕೂ ಆಗುತ್ತೆ. ಏನ್ ಹೇಳ್ತಿದ್ದೀರಾ ರೇಟು? ಅವು ನಾವು 8.5 ಲಕ್ಷ ಹೇಳ್ತಾ ಇದೀವಿ. ನಾವು 6,30,000 ತಗೊಂಡಿದೀವಿ. ಓಕೆ, ಹಂಗಾಗಿ ಕೆಲಸ ಎಲ್ಲ ಮಾಡ್ಸಿದ್ದೀರ? ಹಂಗಾದ್ರೆ ಕೆಲಸ ಮಾಡಿದೆ. ಓಕೆ, ನಿಮ್ಗೆ ನೀವು ತಗೊಂಡಿದ್ದೆ 6:30ಗೆ? 6:30ಕ್ಕೆ. ಈಗ 8 ಹೇಳ್ತಾ ಇದೀರಾ ನೀವು? ಬಂದು ಕೇಳ್ತಾ ಇದಾರೆ. ನಾವ್ ಇನ್ನ ಫೈನಲ್ ಆಗಿಲ್ಲ. ಓಕೆ ಫೈನ್ ಸರ್. ಈಗ ನಿಮ್ ಪ್ರಕಾರ ಹೇಳಿ, ಫೈನಲ್ ಅಂದ್ರೆ ಎಷ್ಟು ಬಿಟ್ಬಿಡ್ಬೋದು? ನಾವ್ ಫೈನಲ್ ಅಂತ ಏನಿಲ್ಲ ಸರ್. ಇವಾಗ ನಮ್ಮ ಸ್ನೇಹಿತರು ಯಾರಾದ್ರೂ ಬಂದು ನಾವು ಈ ತರ ಜಾತ್ರೆಯಲ್ಲಿ ಸಾಕ್ಬೇಕು ಮಾಡ್ಬೇಕು ಅಂದ್ರೆ ನಾವು ಅವ್ರಿಗೆ ಒಂದು ಇದ್ ಮಾಡ್ಬೇಕಾಗುತ್ತೆ. ಇದು ವ್ಯಾಪಾರ ದೃಷ್ಟಿಯಿಂದ ಏನ್ ಮಾಡ್ತಾ ಇಲ್ಲ. ಒಂದು ಕೊಡೋದು ತಗೊಳ್ಳೋದು ಇದ್ದೇ ಇರುತ್ತೆ. ಪ್ರತಿ ವರ್ಷ ಕಟ್ತೀವಲ್ಲ, ವಿಶೇಷ 30 ವರ್ಷದಿಂದ ಕಟ್ತಿದೀವಿ.
ಇವತ್ತು ಕಟ್ತಾ ಇದೀವಿ. ಓಕೆ ಫೈನ್ ಸರ್, ಒಳ್ಳೇದಾಗ್ಲಿ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? 99 64 ಓಕೆ 36 ಓಕೆ 36. ಓಕೆ, ಥ್ಯಾಂಕ್ ಯು ಅಣ್ಣ. ನಮಸ್ಕಾರ. ನಮಸ್ತೆ ಅಣ್ಣ. ನಿಮ್ಮ ಹೆಸರು? ನಾನು ಧರ್ಮ ಅಂತ. ಧರ್ಮ ಅವ್ರು ಎಲ್ಲಿಂದ ಬರ್ತಿದ್ರ? ನಾವು ಗಂಜಿಕೆರೆ, ಕೆರಪೇಟೆ ತಾಲೂಕು, ಹಾ, ಬೂನ್ಕೆರೆ ಹೋಬಳಿ. ಮುಕ್ಕನಕೆರೆ ಹೋಬಳಿ. ಹಾ. ಓಕೆ ಸರ್, ಈ ಒಂದು ಜಾತ್ರೆ ಬೇಬಿ ಬಿಡ್ತಲ್ ಜಾತ್ರೆ ನಡೆದಿದೆ, ಏನ್ ಅನ್ಸ್ತದೆ ನಿಮ್ಗೆ? ಸರ್ ನಮ್ಗೆ ತುಂಬಾ ಖುಷಿ ಅನಿಸ್ತದೆ. ತುಂಬಾ ಖುಷಿ ಆಗ್ತಿದ್ಯಾ? ತುಂಬಾ ಖುಷಿ ಅನಿಸ್ತದೆ ನಮ್ದು. ಎಷ್ಟು ವರ್ಷದಿಂದ ಬರ್ತಾ ಇದ್ರ? ಸರ್ ನಾವು ಸುಮಾರು ವರ್ಷದಿಂದ ಬರ್ತಾ ಇದೀವಿ. ನಾವು ಸುಮಾರು ವರ್ಷದಿಂದ. ಸುಮಾರು ವರ್ಷದಿಂದ ಬರ್ತಾ ನಾವು. ಅಂದ್ರೆ ನಿಮ್ ಪ್ರಕಾರ ಎಷ್ಟು ವರ್ಷದಿಂದ ಬರ್ತಾ ಇದ್ರ? ಸರ್ ನಾವು ಒಂದ್ ಚಿಕ್ಕ ಮಗು ತಗೊಂಡ್ರೆ ನಮ್ಮ ಮನೆ ಕರ್ಕೊ ಬರ್ತಾರೆ, ಅವತ್ತಿಂದ ಬರ್ತಾ ಇದೀವಿ. ಅಂದ್ರೆ ನಿಮ್ ತಾತನ ಕಾಲದಿಂದ ಬರ್ತಾ ಇದ್ರ? ಎಲ್ಲ ಬರ್ತಾ ಇದೀವಿ ಈಗ. ಓಕೆ, ಇದು ಶೋಕಿ ಸರ್ ಇದು? ಹಾ, ಸೋಕೆತ್ತು. ಏನೆಲ್ಲಾಗಿದೆ ಸರ್? ಸರ್ ಎರಡಲ್ಲಾಗಿದೆ. ಏನ್ ಹೇಳ್ತಿದಾರೆ ರೇಟ್? ಸರ್ ನಾವು 4.30 ಹೇಳ್ತೀವಿ ವ್ಯಾಪಾರ. 4.30 ಫೈನಲ್? ಫೈನಲ್ 4.390 ಬಿಡ್ತೀವಿ. 14.30 ರೂಪಾಯಿ ಕೆಳಗಡೆ ಏನಾದ್ರು? 3.90 4 ಆತರ ಬಂದ್ರೆ ಬಿಡ್ತೀವಿ. ಕುತ್ಕೊಂಡ್ ಮಾತಾಡ ಬಿಟ್ಬಿಡ್ತೀವಿ ಹಂಗೆ. ಓಕೆ, ಮೇವು ಏನೆಲ್ಲ ಆಗ್ತಿದ್ರ? ಸರ್ ಮಾಮೂಲಿ ಹಾ. ಹುಲಿ ನುಚ್ಚು, ಹುಲ್ಲು, ರಾಗಿ ಹುಲ್ಲು, ಮಾಮೂಲಿ ನೆಲ್ಲುಲ್ಲು, ಗೋಧಿ, ಬೂಸ, ಹಾಲು, ಮೊಸರು, ಬೆಣ್ಣೆ ಎಲ್ಲ ಕೊಡ್ತೀವಿ. ಇಷ್ಟೆಲ್ಲ ಕೊಡ್ತಾ ಇದ್ರ? ಹಾ. ಓಕೆ ಫೈನ್ ಸರ್, ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? ಸರ್ 99 801 222 24. ಓಕೆ, ಇದೊಂದಿನ ಇಲ್ಲ ಇನ್ನ ಇದೆ ನಿಮ್ದು? ಸೊ ಆ ಕಡೆದು ನಮ್ದು. ಓಕೆ ಫೈನ್, ಹೋಗೋಣ ಸರ್. ಇದು ನಿಮ್ದೇನಾ? ಇದು ನಮ್ದು ಸರ್. ಎರಡೆಲ್ಲ ಇದು? 2 ವರ್ಷ ಅದು. ಇದು ಇನ್ನೂ ಅಲ್ಲಿ ಬಿದ್ದಿದೆ ಈ ಕಡೆದು. ಇನ್ನು ಅಲ್ಲಿ ಬಿದ್ದಿಲ್ಲ ಪಾರ್ಟಿ. ಹಾ. ಇದು ಕೆಲಸ ಮಾಡಿಸಿದ್ರೆ ಏನೋ? ಸರ್ ಕೆಲಸ ಮಾಡ್ತಿದ್ವಿ ಫಸ್ಟ್ ಮಾಡಿಸಿದ್ರೆ? ಫಸ್ಟ್ ಮಾಡ್ತಿದ್ವಿ. ಈಗ ಸೋಕಿಗೆ ಅಂತ ಈಗ ಮಾಡ್ಸಿಲ್ಲ. ಈಗ ಶೋಕಿಗೆ ಅಂತ ಜಾತ್ರೆ ಇದ್ದಾಗ ಟೈಮಲ್ಲಿ ಏನೇ ಮಾಡ್ಸಿಲ್ಲ. ಓಕೆ, ಏನ್ ಹೇಳ್ತಾ ಇದ್ರ ಸರ್ ಇದಕ್ಕೆ ರೇಟ್? ಸರ್ ನಾವು 3.5 ಹೇಳ್ತೀವಿ. 3.5 ಹೇಳ್ತಾ ಇದ್ರ? ಮೇವು ಅಂದ್ರೆ ಏನೆಲ್ಲ ಹಾಕ್ಬೋದು ಸರ್ ಇದಕ್ಕೆ? ಹೆಚ್ಚು ಕಮ್ಮಿ 3 ಮೇಲೆ ಬಂದ್ರೆ ಬಿಡ್ತೀವಿ ಸರ್. ಮೇವು ಸೇಮ್ ಅದಕ್ಕೆ ತರ ಎಲ್ಲ ಆತರ ಏನು ಸ್ಪೆಷಾಲಿಟಿ ಏನಿಲ್ಲ? ಸ್ಪೆಷಲ್ ಏನಿಲ್ಲ ಸರ್ ನಮ್ದು. ಆಮೇಲೆ ಉಳಿ ಕೆಲಸಗಾರ ಹೊಡಿತಾವೆ ಚೆನ್ನಾಗಿ. ಈಗ 3 ಮೇಲೆ ಬಂದ್ರೆ ಬಿಡ್ತೀರಾ? 3 ಮೇಲೆ ಬಂದ್ರೆ ಬಿಡ್ತೀವಿ. ಓಕೆ, ಇದ್ ಬಿಟ್ರೆ ಮನೆಯಲ್ಲಿ ಕೊಡುವಂತದ್ದೆಲ್ಲ ಇದೆಯಾ ನಿಮ್ಮ ಹತ್ರ? ಸರ್ ಇಲ್ಲ, ಇವೇ 2 ಜೊತೆ. ಸದ್ಯಕ್ಕೆ 2 ಜೊತೆ. ಈ ಜಾತ್ರೆ ಬಿಟ್ರೆ ಬೇರೆ ಯಾವ ಕಡೆ ಹೋಗ್ತೀರಾ? ಸರ್ ನಾವು ಇಲ್ಲಿ ಜಾತ್ರೆ ಹೋಗಲ್ಲ, ಬೇಬಿ ಜಾತ್ರೆ ಒಂದೇ ನಮ್ದು. ಬೇರೆ ಜಾತ್ರೆ ಮಾಡಕ್ ಹೋಯ್ತು ಅಷ್ಟೇ. ಓಕೆ ಫೈನ್. ಏನಿಲ್ಲ. ತಮ್ಮ ಕಾಂಟ್ಯಾಕ್ಟ್ ನಂಬರ್? 801 233 24. ಓಕೆ, ಥ್ಯಾಂಕ್ ಯು. ವೆಲ್ಕಮ್ ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಶಂಕರ್. ಶಂಕರ್ ಅವ್ರು ಎಲ್ಲಿಂದ ಬರ್ತಾ ಇದ್ರ? ನಾವು ಹೇಮಗಿರಿ ನಾಟ್ನಳ್ಳಿ. ಯಾವ ತಾಲೂಕು ಬರುತ್ತೆ? ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು. ಕೇರ್ಪೇಟೆ ತಾಲೂಕು. ಸರ್ ನಿಮ್ಮ ಹೇಮಗಿರಿಲೂ ಜಾತ್ರೆ ನಡೆಯುತ್ತೆ? ಹೌದೌದು. ಸೊ ಆ ಒಂದು ಜಾತ್ರೆ ಕಂಪೇರ್ ಮಾಡಿದ್ರೆ ಇಲ್ಲಿ ಏನಾದ್ರು ಜಾಸ್ತಿ ಫೆಸಿಲಿಟೀಸ್ ವೈಸ್ ಎಲ್ಲ ಇದು ಮಾಡ್ತಾ ಇದಾರ? ಇದ್ರಷ್ಟು ಫೆಸಿಲಿಟೀಸ್ ಅಲ್ಲಿ ಕೊಡಲ್ಲ. ಕೊಡಲ್ಲ. ನಿಮ್ ಪ್ರಕಾರ ಈ ಒಂದು ಜಾತ್ರೆನಲ್ಲಿ ಅಂತ ಸ್ಪೆಷಾಲಿಟಿ ಏನಿದೆ ಸರ್? ಮುಖ್ಯವಾಗಿ ಮೇನ್ ನೀರಿನ ಸೌಕರ್ಯ, ಮತ್ತೆ ನೆರಳು, ಮತ್ತೆ ಬಂದಂತ ಜಾನುವಾರು ಸಾಕ್ತಂತ ರೈತರಿಗೆ ಊಟದ ವ್ಯವಸ್ಥೆನೂ ಕೂಡ ಇದೆ. ಓಕೆ, ಅದಕ್ಕಿಂತ ಇನ್ನೇನ್ ಬೇಕು? ಅಂದ್ರೆ ಈಗ ನೀರು, ನೆರಳು, ಎಲ್ಲವೂ, ಊಟ ಎಲ್ಲವೂ ಇದೆ. ಮತ್ತೆ ಬೆಳಕಿನ ವ್ಯವಸ್ಥೆ ಖಂಡಿತ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಡಾಕ್ಟ್ರು ಎಲ್ಲವೂ ಇದೆ. ವೆಟನರಿ ಇರ್ಬೋದು, ಮತ್ತೆ ಮನುಷ್ಯರಿಗೆ ಇರ್ಬೋದು, ವ್ಯವಸ್ಥೆನೂ ಇದೆ. ಎಲ್ಲಾನು ಇದೆ. ಎಷ್ಟು ಅಲ್ಲಿನ ಕರುಗಳು ಸರ್ ಇದು? ಸರ್ ಎಷ್ಟು ಅಲ್ಲಿನ ಕರುಗಳು? ಎರಡಲ್ಲ. ಗೇಮ್ ಎತ್ತ ಇಲ್ಲ ಶೋಕಿ ಎತ್ತ ಸರ್ ಇದು? ಶೋಕಿ ಎತ್ತು ಸರ್. ಶೋಕಿ. ಏನ್ ಹೇಳ್ತಿದ್ದೀರಾ ರೇಟು? ಈಗ 5 ಲಕ್ಷ ಹೇಳ್ತಾರೆ. 5 ಲಕ್ಷ ಹೇಳ್ತಾ ಇದ್ದೀರಾ? ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್? 4.5 ಬಂದ್ರೆ ಬಿಡ್ತೀವಿ. 4.5 ಬಂದ್ರೆ ಬಿಡ್ತಾರ? ಮೇವು ಏನೆಲ್ಲ ಆಗ್ತಾ ಇದ್ದೀರಾ? ಅಲ್ಲಿ ನೆಲ್ಲುಲ್ಲು ಹಾಕ್ತಿವಿ. ಮೇವು ವಿಚಾರದಲ್ಲಿ ತಿಂಡಿ, ಹುಳ್ಳಿ ನುಚ್ಚು, ಜಾತ್ರೆ ಸೀಸನ್ ಬಂದ್ರೆ ಹಾಲು, ರವೆ, ಬೂಸ. ಈಗ ನೀವು ಜಾತ್ರೆ ಬಂದ್ರೆ ಮಾತ್ರ ಹಾಲು ಹಾಕದ ಇಲ್ಲ? ಹೌದು, ಬೇರೆ ಟೈಮಲ್ಲಿ ಏನು ಹಾಕಲ್ಲ? 1 ತಿಂಗಳು ಮುಂಚಿತವಾಗಿ ಹಾಕ್ತಿವಿ. 1 ತಿಂಗಳು ಮುಂಚಿತವಾಗಿ. ಮೊಟ್ಟೆ ಏನ್ ಕೊಟ್ಟಿಲ್ಲ ಸರ್. ಓಕೆ ಫೈನ್. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? 9480 105032. ಓಕೆ, ಥ್ಯಾಂಕ್ ಯು. ಸರ್ ನಮಸ್ಕಾರ. ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಬೇವಿನಕುಪ್ಪೆ ಅನಿಲ್ ಅಂತ. ಎಲ್ಲಿಂದ ಬರ್ತಾ ಇದ್ದೀರಿ ಸರ್? ಬೇವಿನಕುಪ್ಪೆ, ಪಾಂಡವಪುರ ತಾಲೂಕು, ಬೇವಿನಕುಪ್ಪೆ ವಿಲೇಜ್. ಪಾಂಡವಪುರ ತಾಲೂಕು. ಸರ್ ನಿಮ್ಮ ಒಂದು ತಾಲೂಕಲ್ಲಿ ಜಾತ್ರೆ ನಡೀತದೆ, ಪಾಂಡವಪುರದ ಬೇಬಿ ಬೆಟ್ಟ ಜಾತ್ರೆ ಸಖತ್ ಫೇಮಸ್. ಕರ್ನಾಟಕದಲ್ಲೇ ನಂಬರ್ 1 ಜಾತ್ರೆನೇ ಅಂತ. ಫೆಸಿಲಿಟೀಸ್ ವೈಸ್ ಇರ್ಬೋದು, ಮತ್ತೆ ರಾಸುಗಳು ಬರ್ತಕ್ಕಂಥ ರಾಸುಗಳು, ರೈತರು, ಮಾರಾಟ ಮಾಡೋರು, ತಗೊಳ್ಳೋರು, ಒಟ್ಟಲ್ಲಿ ಎಲ್ಲಾದ್ರಲ್ಲೂ ನಂಬರ್ 1 ಇದೆ. ಸೊ ಏನೇ ಆದ್ರೂ ನಿಮ್ಗೆ ಪರ್ಸನಲಿ ಇನ್ನ ಸ್ವಲ್ಪ ಈ ತರದ್ ಮಾಡ್ಬೇಕಾಗಿತ್ತು ಅಂತ ಏನಾರು ಅನ್ಸಿದ್ಯಾ? ಮಾಡಿರೋದೇ ಹೆಚ್ಚಾಗದೆ ಸರ್. ಮಾಡಿರೋದು ಹೆಚ್ಚಾಗಿದ್ಯಾ? ಮಾಡಿರೋದೇ ಹೆಚ್ಚಾಗೈತೆ. ಸೊ ಹಂಗಾಗಿ ಇನ್ನೂ ಏನು ಹೆಚ್ಚಾಗಿ ಮಾಡೋದಂತದ್ ಏನಿಲ್ಲ. ನಮ್ಗೆ ಸಂಪೂರ್ಣ ಸೌಕರ್ಯ ಕೊಟ್ಟಾರ ನಮ್ಮ ಕ್ಷೇತ್ರದ MLA. ನಾವ್ ಇನ್ನೇನು ಮಾಡಬೇಕು ಮಾಡಿದ್ದು ಇನ್ನೂ ಅತಿಯಾಗಿ ಆಸೆ ಪಡಿಕ್ ಹೋಗ್ಬಾರ್ದು. ಈಗ್ಲೇ ಅತಿಯಾಗಿ ಮಾಡ್ಬಿಟ್ಟಾರೆ. ಇಲ್ಲ, ನಾನು ಆಕ್ಚುಲಿ ನೋಡ್ದೆ, ಯಾಕಂದ್ರೆ ನಾನು ಎಲ್ಲಾ ಜಾತ್ರೆಗೂ ಹೋಗ್ತಾ ಇರ್ತೀನಿ. ಫೆಸಿಲಿಟೀಸ್ ವೈಸ್ ಬಂದ್ಬಿಟ್ಟು ಇದ್ರಷ್ಟು ಎಲ್ಲೂ ಕೂಡ ಮಾಡಿಲ್ಲ. ಮಾಡಿದ್ರೆ ಎಲ್ಲಾ ಕಡೆ ಕೂಡ ಇನ್ನ ಚೆನ್ನಾಗಿ ರೈತರು ದನ ಕಟ್ಟೋದು ಇನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಿಮ್ಮ ಒಂದು ಶಾಸಕರು ಇರ್ಬೋದು, ರೈತ ಸಂಘದಿಂದ ಬಂದಿರತಕ್ಕಂಥ ಹಿನ್ನೆಲೆಯಿಂದ ರೈತರ ಕಷ್ಟ, ಸುಖ, ನೋವು ಎಲ್ಲ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ರೈತರ ಒಂದು ಏನು ನಾಡಿ ಮಿಡಿತ ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ನಿಮ್ಗೆ ಸ್ಪಂದನೆ ಮಾಡ್ತಾ ಇದಾರೆ. ಕರೆಕ್ಟ್ ಅಲ್ವಾ? ನನಗೂ ಕೂಡ ಖುಷಿ ಆಗುತ್ತೆ. ನನ್ನ ಕಡೆಯಿಂದ, ನಮ್ಮ ಚಾನೆಲ್ ಕಡೆಯಿಂದ ನಿಮ್ಮ ಶಾಸಕರಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಅದ್ರ ಜೊತೆಗೆ ಬಂದಿರತಕ್ಕಂಥ ರೈತರಿಗೆ
ಇಲ್ಲಿ ಸಪೋರ್ಟ್ ಮಾಡಿರ್ತಕ್ಕಂಥ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತೀನಿ. ಸೊ ಈಗ ಇದು ಎರಡಲ್ಲಿನ ಒಂದು ಕಮಿಟಿ ಪ್ರದರ್ಶನ ನಡೀತಾ ಇದೆ. ಸೊ ನಿಮ್ಗೆ ಖುಷಿ ಆಗ್ತಾ ಇದೆಯಾ? ತುಂಬಾ ಖುಷಿ ಆಯ್ತೈತೆ ಸರ್, ಓಕೆ, ತುಂಬಾ ಖುಷಿ ಆಯ್ತೈತೆ. ಯಾರಿಗೆ ಪ್ರೈಸ್ ಬರ್ಲಿ, ಯಾರಿಗೆ ಪ್ರೈಸ್ ಬಂದೇನೆ ಇರ್ಲಿ, ಎಲ್ಲಾರು ಪ್ರೈಸ್ ಬಂದು ಸಮಾನ ಮನಸ್ಥಿತಿಲಿ ಮನಸ್ಥಿತಿಲಿ ಇರೋಣ. ಇಲ್ಲ ನನಗ್ ಬತ್ತು ಪ್ರೈಜು ನನಗ್ ಬರ್ಲಿಲ್ಲ ಆ ಮಾತು ಬೇಡ. ಖುಷಿ ಅದ್ದೂರಿಯಾಗಿ ಇಡೀ ಕರ್ನಾಟಕದಲ್ಲಿ ನಂಬರ್ 1 ಜಾತ್ರೆ ಅಂತ ಬೇಬಿ ಜಾತ್ರೆ ನಡೀತಾ ಇದೆ ಈಗ. ಅದ್ರ ಮೇಲೆ ಇಷ್ಟು ಜನ ಇಲ್ಲಿಗೆ ಬರೋಂತ ಜನ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಬರಲ್ಲ. ಹೌದು, ಅಷ್ಟು ಜನ ಇಲ್ಲಿ ಬಂದಿದ್ದಾರೆ. ತುಂಬಾ ಖುಷಿ ಆಯ್ತದೆ ಸರ್ ನಮ್ಗೆಲ್ಲ, ತುಂಬಾ ಖುಷಿ ಆಗ್ತದೆ ಸರ್. ಇದು ಎರಡಲ್ಲಿನ ಕರು. ಓಕೆ ಸರ್, ಓಕೆ, ಎಲ್ಲ ಈಗ ಬಂದು ಕಮಿಟಿಲೆಲ್ಲ ನೋಡ್ತಾ ಇದ್ದಾರೆ. ಈ ತರ ಜಾತ್ರೆ ಇತಿಹಾಸದಲ್ಲಿ ಎಲ್ಲೂ ನಡೆಸಿಲ್ಲ, ಈ ತರ ಮಾಡ್ತಿಲ್ಲ. ಆದ್ರೆ ನಮ್ಮ ಕ್ಷೇತ್ರದ MLA ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ ನಮ್ಮ ಕ್ಷೇತ್ರದ MLA ಗೆ. ಇಷ್ಟು ಜನಗಳು ಯಾವುದೇ ನಮ್ಮ MLA ಬಗ್ಗೆ ಕೈ ತಗೋ, ಯಾರೋ ಒಬ್ರಾರ ಮಾತಾಡ್ಬೇಕು, ಒಬ್ರು ಮಾತಾಡ್ತಾ ಇಲ್ಲ. ಯಾಕೆಂದ್ರೆ ಎಲ್ಲಾ ಚೆನ್ನಾಗಿ ಮಾಡ್ದವ್ರೆ ಅಂತ ಹೇಳ್ತಾರಲ್ಲ, ಅದಕ್ಕೆ ನಮ್ಗೆ ತುಂಬಾ ಖುಷಿ ಸರ್. ಕ್ಷೇತ್ರದಲ್ಲಿ ಇಷ್ಟೊಂದು ಜೋರಾಗಿ ನಡೀತದಲ್ಲ, ಇದ್ದು ನಮ್ಗೆ ಖುಷಿ ಸರ್. ಓಕೆ ಸರ್, ಒನ್ಸ್ ಅಗೇನ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಏನ್ ಹೇಳ್ತಾ ಇದ್ದೀರಾ ಸರ್ ರೇಟ್ ಇದಕ್ಕೆ? ಸರ್ 60 ಹೇಳ್ತಾ ಇದೀನಿ. 60 ಹೇಳ್ತಿದ್ರಾ? ಶೋಕಿ ಸರ್, ಕಂಪ್ಲೀಟ್ ಆಗಿ ಶೋಕಿ. ಹಾ ಸರ್. ಸ್ವಲ್ಪನೇ ಕೆಲಸ ಮಾಡ್ಸಿಲ್ಲ ಸರ್? ಸರ್ ನನಗ್ ಗೊತ್ತಿಲ್ಲ, ನಾನ್ ತಗೊಂಡ್ಬಂದು 3 ತಿಂಗಳಾಯ್ತು. ನಾನ್ ತಗೊಂಡ್ಬಂದಾದ್ಮೇಲೆ ನಾನು ಕೆಲಸ ಮಾಡಿಲ್ಲ ಸರ್. ಇಲ್ಲ ಸರ್. ಒಳ್ಳೆ ಮೈ ಕಟ್ಟಿದೆ. ಮೇವೆಲ್ಲ ಏನಾಗ್ತಾ ಇದ್ದೀರಾ ಸರ್? ಮೇವೆಲ್ಲ ಒಟ್ಟು ಒಂದ ಅಳ್ಜೋಳದ ಪೌಡ್ರು, ಮಾಮೂಲಿ ತಿಂಡಿ, ದನಗಳಿಗೆ ಏನಾಗ್ತಾರ ತಿಂಡಿಗಳು, ಬೆಣ್ಣೆ ಮತ್ತೆ ಹಾಲು. ಓಕೆ, ಇಷ್ಟ ಆಗ್ತಾ ಇದ್ರೆ ಅಷ್ಟೇ ಸರ್. ಓಕೆ, ಬಂದು ಕುತ್ಕೊಂಡು ಮಾತಾಡಿದ್ರೆ ರೇಟು ಇದು ಮಾಡ್ತೀರಾ? ಮಾಡ್ಕೊಡ್ತೀವಿ ಸರ್. ಓಕೆ, ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? 8152 8152 53. ಓಕೆ, 8152 8152 53. ಓಕೆ, ಥ್ಯಾಂಕ್ ಯು.